48 ಓವರ್ಗಳ ಬಾಕಿ ಇದೆ. 48 ಬಾಲ್ಗಳಿಗೆ 84 ರನ್ಗಳು ಬೇಕಾಗಿದೆ. ಮತ್ತೆ ಅಲಕ್ ಸರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಥರ್ಡ್ ಓವರು. ಚೆಂಡು ಮತ್ತೆ ಬ್ರೇಕ್ ಥ್ರೂ ತಂದು ಕೊಟ್ಟಿರೋದಲ್ಲಿ ಅಲಕ್ ನಂದಾ ಅವರು ಬ್ಯಾಕ್ ಟು ಬ್ಯಾಕ್ ಮೊದಲ ಓವರ್ನಲ್ಲಿ ಕೂಡ ಒಂದು ವಿಕೆಟ್ ತಗೊಂಡಿದ್ರು. ಮತ್ತೆ ಮೂರನೇ ಓವರ್ನಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಮತ್ತೊಂದು ವಿಕೆಟ್ ತಗೊಂಡಿದ್ದಾರೆ. ಇಲ್ಲಿ ಆಗಲೇ ಹೇಳ್ತಾ ಇದ್ದೆ ಅನುಭವಿ ಆಟಗಾರರು ಅಂತ. ಆ್ಯಕ್ಚುಲಿ ಅಲಕ್ ನಂದಾರವರು ನಾನು ಇಷ್ಟು ವರ್ಷಗಳಲ್ಲಿ ನೋಡಿರೋ ಹಾಗೆ ನಮ್ಮ ಚಿತ್ರತಂಡದ ಒಬ್ಬರು ಬೌಲರ್ಸ್ಗಳ ಲಿಸ್ಟ್ ತೆಗೆದ್ರೆ ಒನ್ ಆಫ್ ದ ಫೈನೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತುಂಬ ಚೆನ್ನಾಗಿ ಬ್ಯಾಟ್ಸ್ಮನ್ನ ರೀಡ್ ಮಾಡಿ ಡೆಲಿವರಿ ಆಗ್ತಾರೆ. ಆ್ಯಂಡ್ ಯಾವಾಗಲೂ ವಿಕೆಟ್ ಟೇಕರ್. ಅವ್ರು ನೀವು ಗಮನಿಸ್ಬೋದು, ಅವರು ಮೊದಲನೇ ಪಂದ್ಯದಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ಮಾಡಿದ್ರು. ಒಂದು ಪಂದ್ಯದಲ್ಲಿ ನೀವು ಗಮನಿಸೋದಾದರೆ 2 ಓವರ್ಗಳಲ್ಲಿ 2 ವಿಕೆಟ್ ತೊಗೊಂಡು 2 ರನ್ ಕೊಟ್ಟಿರೋಂಥದ್ದು. ತುಂಬ ಕನ್ಸಿಸ್ಟೆಂಟಾಗಿ ಲೈನ್ ಆ್ಯಂಡ್ ಲೆಂತ್ನ ಮೇಂಟೈನ್ ಮಾಡೋಂಥ ಒಬ್ಬರು ಅನುಭವಿ ಬೌಲರ್ ಅಂತಲೇ ಹೇಳ್ಬೋದು, ಅನುಭವಿ ಆಟಗಾರರು ಅಂತಲೇ ಹೇಳ್ಬೋದು. ಮತ್ತು ನೋಡಿ ಇವಾಗ 2ನೇ ವಿಕೆಟ್ನ ತೊಗೊಂಡಿದ್ದಾರೆ. ಬೈರತಿ ರಣಗಲ್ಲು ನೋಡಿದ್ರ ಸರ್ ಫಿಲಮು? ಖಂಡಿತ. ಮಾರ್ನಿಂಗ್ ಫಸ್ಟ್ ಶೋನೇ, ಮಾರ್ನಿಂಗ್ ಶೋನೇ ನಾವು ಮಿಸ್ ಮಾಡಲ್ಲ. ಎಸ್ಪೆಷಲಿ ಶಿವಣ್ಣನ ಸಿನಿಮಾ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ರೇ ಅದೊಂದು ನೆಮ್ಮದಿ. ನಮಗೆ ಯಾವಾಗಲೂ ಇಷ್ಟ ಅಂದರೆ ಶಿವಣ್ಣನ ಸಿನಿಮಾಗಳಲ್ಲಿ ನಾವು ಆಗಲೇ ನೋಡ್ಕೊಬರ್ತಾಯಿದ್ವಿ. ನಾನೊಂದು ಸಾಂಗ್ ಬರೆದಿದ್ದೆ, ಬಾಸು ನಮ್ಮ ಬಾಸು ಲಾಂಗ್ ಹಿಡಿದ್ರೆ 100 ಡೇಸ್ ಅಂತ. ಅಂದರೆ ಲಾಂಗ್ ಹಿಡಿದ್ರೆ 100 ಡೇಸ್ ಅಂತ. ಅವ್ರು ಯಾವಾಗ ಲಾಂಗ್ ಹಿಡಿತಾರೆ ಆ ಸಿನಿಮಾ ಎಲ್ಲ ಬ್ಲಾಕ್ ಬಸ್ಟರ್ಗಳು. ಅಂದರೆ ಯೂಶ್ವಲ್ ಆಗಿ ನೀವು ಗಮನಿಸೋದಾದರೆ ಶಿವನಿಗೆ ತ್ರಿಶೂಲ ಇರುತ್ತೆ, ಆಯುಧಗಳು, ವಿಷ್ಣುಗೆ ಚಕ್ರ ಇರುತ್ತೆ, ನಮ್ಮ ಶಿವಣ್ಣಗೆ ಲಾಂಗು. ಅದು ಉಟ್ಕೊಂಡಿರೋದೇ ಮೋಸ್ಟ್ಲಿ ಶಿವಣ್ಣಗೆ ಅನ್ನೋ ಥರ ಇದೆ. ಅಂದರೆ ತುಂಬ ನೀವು ಗಮನಿಸೋದಾದರೆ ಇವ್ರ ಕೈಯಲ್ಲಿ ಲಾಂಗ್ ಅದೊಂದು ವೆಪ್ಪನ್ ಬಂದ್ರೇ ಕಳೆ. ಅದು ಅಂದರೆ ಲೈಕ್ ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನೋಡೋದಾದರೆ ಅದೊಂಥರ ಅದು ಬಹಳ ಚೆನ್ನಾಗಿ ಕೂರುತ್ತೆ. ಅದೊಂದು ಸ್ವ್ಯಾಗ್ ಅದು ಶಿವಣ್ಣನ ಕೈಯಲ್ಲಿ ಅದು ನೋಡೋಕ್ಕೆ, ಆ ವೆಪನ್ ನೋಡೋಕ್ಕೆ. ಆ್ಯಂಡ್ ಅದ್ಭುತವಾದಂಥ ಪರ್ಫಾರ್ಮೆನ್ಸ್. ಅಣ್ಣನ ಬಗ್ಗೆ ಏನು ಮಾತಾಡೋದೇನಿಲ್ಲ. ಟಿಶ್ಯೂ ಪೇಪರ್ ಕೊಟ್ಬಿಟ್ಟೆ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿದಂಥವ್ರು ಬರೀ ನಡ್ಕೊಂಬಂದು ಒಂದು ಟಿಶ್ಯೂ ಪೇಪರ್. ಅಂದರೆ ಆ ಸ್ವ್ಯಾಗ್ ಆ್ಯಂಡ್ ಕಣ್ಣಲ್ಲಿ ನಿಮ್ಗೆ ಆ ಥರದ್ದೊಂದು ಕಣ್ಣು, ಇಂಟೆನ್ಸ್ ಕಣ್ಣು ಅಂತಲೇ ಅನ್ಬೋದು. ಅಂದರೆ ನಿಮಗೆ ಕಣ್ಣಿನಲ್ಲಿ ಸಾಧ್ಯತೆ. ಬ್ಯೂಟಿಫುಲ್ ನೋಡಿ, 3ನೇ ವಿಕೆಟ್ ಪತನ ಆಗಿದೆ. ಇಲ್ಲಿ ರನ್ಔಟ್ ಆಗಿದೆ, ಮಿಸ್ ಕಮ್ಯುನಿಕೇಶನ್ ಆಗಿದ್ದು ಅಲ್ಲಿ. ಆಲ್ಮೋಸ್ಟ್ ಔಟ್ ಅಂತಾನೆ ಅನ್ಕೋಬಹುದು. ನೋಡ್ಬೋದು ಇಲ್ಲಿ ರಿಪ್ಲೇನಲ್ಲಿ ಔಟ್ ಆಗಿದ್ದಾರೆ. ಇಲ್ಲಿ ಮಣಿಕಂಠನ ತುಂಬ ಸೆನ್ಸಿಬಲ್ ಆಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಒಂದು ಯೂನಿಟಿ ಕಾಣಿಸ್ತಾ ಇದೆ ಯುನೈಟೆಡ್ ಎಲಿಫೆಂಟ್ಸ್ ತಂಡದಲ್ಲಿ. ಎಲ್ಲರೂ ಕೂಡ ಅಂದರೆ ಒಂದಿಷ್ಟು ಮಿಸ್ ಫೀಲ್ಡು, ಒಂದು ಕ್ಯಾಚ್ ಅಪರ್ಚುನಿಟೀಸ್ ಕೈ ಚೆಲ್ಲಿದ್ರು ಕೂಡ ಸೂಪರಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ದಿಸ್ ಬೆಸ್ಟ್ ಪವರ್ ಪ್ಲೇ. 3 ಓವರ್ಗಳಲ್ಲಿ ಯೂಶ್ವಲ್ ಆಗಿ ತುಂಬ ಇಂಪಾರ್ಟೆಂಟ್ ಪವರ್ ಪ್ಲೇಯಲ್ಲಿ ಪರ್ಫಾರ್ಮ್ ಮಾಡೋದು. 12 ರನ್ಗಳನ್ನು ನೀಡಿ 3 ವಿಕೆಟ್ಗಳು